ಯಲಹಂಕ ವಾಯುನೆಲೆಯಲ್ಲಿ ನಡೆಯುತ್ತಿರುವ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ 3ನೇ ದಿನಕ್ಕೆ ಕಾಲಿಟ್ಟಿದೆ. ಬಾನಂಗಳದಲ್ಲಿ ಉಕ್ಕಿನ ಹಕ್ಕಿಗಳ ಹಾರಾಟ ಎಲ್ಲರ ಹುಬ್ಬೇರುವಂತೆ ಮಾಡಿದೆ. ಈ ಮಧ್ಯೆ ಎಚ್ಎಎಲ್ ನಿರ್ಮಿತ ಏರ್ ಆಂಬ್ಯುಲೆನ್ಸ್ ಎಲ್ಲರ ಗಮನ ಸೆಳೆಯುತ್ತಿದೆ. ಅತ್ಯಾಧುನಿಕ ಹೈಟೆಕ್ ತಂತ್ರಜ್ಞಾನದ ಏರ್ ಆಂಬ್ಯುಲೆನ್ಸ್ ಅನ್ನು ಎಚ್ಎಎಲ್ ನಿರ್ಮಾಣ ಮಾಡಿದೆ. ಭಾರತ ನಿರ್ಮಿಸಿರುವ ಮೊದಲ ಏರ್ ಆಂಬ್ಯುಲೆನ್ಸ್ ಅನ್ನೋ ಹೆಗ್ಗಳಿಕೆ ಇದರ ಪಾಲಾಗಲಿದೆ. ಮುಂದಿನ ವರ್ಷ ಈ ಏರ್ ಆಂಬ್ಯುಲೆನ್ಸ್ ನೌಕಾಸೇನೆಗೆ ಹಸ್ತಾಂತರವಾಗಲಿದೆ. ಇನ್ನು ಏರ್ ಆಂಬ್ಯುಲೆನ್ಸ್ನ ವಿಶೇಷತೆ ಹಾಗೂ ಅದರ ಸಾಮರ್ಥ್ಯ ಹೇಗಿದೆ ಅನ್ನೋ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾಡಿರುವ ವಾಕ್ಥ್ರೂ ಇಲ್ಲಿದೆ ನೋಡಿ. ಎಚ್ಎಎಲ್ ನಿರ್ಮಿಸಿರುವಂತಹ ಏರ್ ಆಂಬ್ಯುಲೆನ್ಸ್ ಇವತ್ತು ಒಂದು ಏರ್ ಶೋದಲ್ಲಿದೆ. ಈ ಏರ್ ಶೋನ ಒಂದು ಪ್ರಮುಖ ಆಕರ್ಷಣೆ ಇದು ಆಗಿದ್ದು, ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದಿಂದ ಈ ಒಂದು ಆಂಬ್ಯುಲೆನ್ಸ್ ಅನ್ನು ಭಾರತೀಯ ಸೇನೆಗೆ ಒಂದು ಹಸ್ತಾಂತರ ಮಾಡ್ತಾರಂತೆ. ಜೊತೆಗೆ ನೀವು ನೋಡ್ತಾ ಇರಬೇಕು ಯಾವ ರೀತಿಯ ಈ ಒಂದು ಏರ್ ಆಂಬ್ಯುಲೆನ್ಸ್ ಅನ್ನು ತಯಾರು ಮಾಡಿರುವಂಥದ್ದು ಪ್ರಮುಖವಾಗಿ ಯುದ್ಧದ ಸಂದರ್ಭದಲ್ಲಿ ಯಾವುದೇ ರೀತಿಯಾದರೂ ತೊಂದರೆ ಆದರೆ, ಅವಘಡ ಆದರೆ ತುರ್ತಾಗಿ ಒಂದು ಚಿಕಿತ್ಸೆ ನೀಡುವುದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಸಹ ತುರ್ತಾಗಿ ಹೆಲ್ಪ್ಗೆ ಬರುವಂತಹದ್ದು. ಸೊ ಈ ಒಂದು ಏರ್ ಆಂಬ್ಯುಲೆನ್ಸ್, ಸೊ ಹೀಗಾಗಿ ಈ ಏರ್ ಆಂಬ್ಯುಲೆನ್ಸ್ನಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ, ಯಾವ ರೀತಿ ಇದೆ, ಹೊಸತನ ಏನಿದೆ ಅನ್ನುವಂಥದ್ದನ್ನು ಇಲ್ಲಿರುವಂತಹ ಏನೊಂದು ಎಚ್ಎಎಲ್ನ ಸಿಬ್ಬಂದಿ ಕಡೆಯಿಂದ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಸೊ ನಾನೀಗ ಏರ್ ಆಂಬ್ಯುಲೆನ್ಸ್ ಒಳಗಡೆ ಬಂದಿದ್ದೀನಿ. ಈ ಆಂಬ್ಯುಲೆನ್ಸ್ನ ವಿಶೇಷತೆ ಏನು ಅನ್ನೋದನ್ನು ನೀವೆಲ್ಲ ನೋಡ್ತಾ ಇರ್ಬೋದು. ಜೊತೆಗೆ ಇಲ್ಲಿನ ಸಿಬ್ಬಂದಿಗಳ ಕಡೆಯಿಂದ ನಾನೊಂದು ಮಾಹಿತಿ ಕಲೆಕ್ಟ್ ಮಾಡ್ತೀನಿ. ಸರ್, ಈ ಏರ್ ಆಂಬ್ಯುಲೆನ್ಸ್ ಯಾವ ರೀತಿ ಹೆಲ್ಪ್ ಆಗುತ್ತೆ? ಇದು ನೋಡಿ, ಯಾವುದೇ ಎಮರ್ಜೆನ್ಸಿಲಿ ಪೇಷಂಟ್ಗೆ ಆಕ್ಸಿಡೆಂಟ್ ಆಗಿರಲಿ ಅಥವಾ ಬೇರೆ ಕಡೆ ವಿಮಾನದಿಂದ ಪೈಲಟ್ ಜೆಟ್ ಆಗಿರೋದಾಗಲಿ ಅಥವಾ ಸಮುದ್ರದಿಂದ ರೆಸ್ಕ್ಯೂ ಮಾಡೋದಾಗಲಿ, ಅಂಥ ಟೈಮಲ್ಲಿ ಈ ಆಂಬ್ಯುಲೆನ್ಸು ಯೂಸ್ಫುಲ್ ಆಗುತ್ತೆ. ಈ ಆಂಬ್ಯುಲೆನ್ಸಲ್ಲಿ ಎಲ್ಲ ಥರ ಸೌಕರ್ಯ ಇದೆ. ಏನು ನಿಮ್ಮ ICU ಇರುತ್ತೆ ಅವೆಲ್ಲ ಇದೆ ಇದರಲ್ಲಿ. ಇದು ನೋಡಿ, ಇದು ಬಂದು ವೆಂಟಿಲೇಟ್ರು, ಇದು ಒಂದು ಡಿಫೈಬ್ರಿಲೇಟ್ರು, ಇದು ಸಿರಂಜ್ ಪಂಪು, ಆಕ್ಸಿಜನ್ನು, ಸಕ್ಷನ್ ಪಂಪು, ಆಮೇಲೆ ಸೇಮ್ ಸೆಟ್ ಅನದರ್ ಸೆಟ್. ಇದು ಅಂದರೆ 2 ಪೇಷಂಟ್ಗೆ ಏನು ಇಂಡಿಪೆಂಡೆಂಟ್ ಬೇಕು ಎಲ್ಲ ಇದೆ ಇದರಲ್ಲಿ. ಸೊ ಇದರಲ್ಲಿ ಒಬ್ಬರು ಡಾಕ್ಟರ್ ಇರ್ತಾರೆ, ಒಬ್ಬರು ಅಟೆಂಡೆಂಟ್ ಇರ್ತಾರೆ. ಸೊ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಕೊಂಡು ಹಾಸ್ಪಿಟಲ್ ಹೋಗಿ ಜೀವನ ಉಳಿಸ್ಬೋದು. ಸೊ ಇದರ ಪರ್ಪಸ್ ಟು ಸೇವ್ ದ ಲೈಫ್ ಆಫ್ ಎ ಪರ್ಸನಲ್ ಇನ್ವಾಲ್ವ್ ಇನ್ ಮಿಲಿಟರಿ ಆಪರೇಷನ್ಸ್ ಆಗಲಿ, ಇನ್ ಫ್ಯೂಚರಲ್ಲಿ ಸಿವಿಲ್ಗೂ ಇದೇ ಥರನೇ ಮಾಡೋ ಪ್ಲ್ಯಾನ್ ಇದೆ ನಮ್ಮದು. ಸರ್, ಆಮೇಲೆ ಈ ಥರದ್ದನ್ನು ಎಷ್ಟನ್ನು ರೆಡಿ ಮಾಡಿದೆ ಅಂದರೆ ಎಚ್ಎಎಲ್ ಈಗ ಇದ್ರ ಬಗ್ಗೆ ಗುಣಮಟ್ಟ ಪರೀಕ್ಷೆ ಆಗಲಿ ಈಗ ಯಾವ ರೀತಿ ಇದೆ ಅಂತ, ಅಂದರೆ ಮಿಲಿಟರಿ ಅವರು ಯಾವ ರೀತಿ ಒಂದು ರೆಸ್ಪಾನ್ಸ್ ಮಾಡಿದ್ದಾರೆ ಅಂತ? ಇದು ನಮ್ಮ ಫಸ್ಟ್ ಪ್ರೋಟೋಟೈಪ್. ಇದು ಫಸ್ಟ್ ಪ್ರೋಟೋಟೈಪು. ಇದಾದಮೇಲೆ ಅವ್ರು ಎಷ್ಟು ಆರ್ಡರ್ ಕೊಟ್ಟಿದ್ದಾರೆ ಅಷ್ಟು ಮಾಡ್ತೀವಿ ನಾವು. ಆಮೇಲೆ ಫ್ಯೂಚರ್ ಮತ್ತೆ ಆರ್ಡರ್ ಕೊಟ್ಟರೆ ಮತ್ತೆ ಮಾಡ್ತೀವಿ. ಸರ್, ಇದು ಭಾರತದಲ್ಲಿ ಎಷ್ಟನೇದು, ಯಾವ ರೀತಿ ಇದೆ? ಇದು ನಮ್ಮ ಇಂಡಿಯಾದಲ್ಲಿ ತಯಾರು ಮಾಡುವಂಥದ್ದು, ಅಂದರೆ ನಮ್ಮ ಇಂಡಿಯನ್ ಕಂಪನಿ ಮಾಡಿರುವಂಥದ್ದು ಫಸ್ಟ್. ಇದು ಬೇರೆ ಇರ್ಬೋದು, ಫಾರಿನಿಂದ ಇಂಪೋರ್ಟ್ ಮಾಡ್ಕೊಂಡಿರೋದು ಅದೆಲ್ಲ ಇರ್ಬೋದು, ಬಟ್ ಇಂಡಿಯನ್ ಹೆಲಿಕಾಪ್ಟರಲ್ಲಿ ನಾವು ಸ್ವತಃ ಏನು ಡೆವಲಪ್ ಮಾಡಿದ್ದೀವಿ ಇದು ಫಸ್ಟು. ಓಕೆ, ನಾವು ಫಾರಿನ್ಗೆ ಇಂಡಿಯನ್ಗೆ ಕಂಪೇರ್ ಮಾಡಿದರೆ ಯಾವ ರೀತಿ ಇದೆ? ಅದರಲ್ಲಿರುವಂಥದ್ದು ಇದರಲ್ಲಿ ಏನಾದರೂ ಬದಲಾವಣೆ, ಹೊಸತನ ಏನಾದರೂ ಇದೆಯಾ? ಏನೂ ಇಲ್ಲ. ಏನು ಫಾರಿನಲ್ಲಿ ಇರ್ತದೆ ಎಲ್ಲ ನಮ್ಮಲ್ಲಿದೆ, ಎಲ್ಲನೂ ಹಾಕಿದ್ದೀವಿ ನಾವು. ಇದು ಏನೊಂದು ಎಚ್ಎಎಲ್ನ ಸಿಬ್ಬಂದಿ ಹೇಳ್ತಾ ಇರುವಂಥದ್ದು. ಈ ಏರ್ ಆಂಬ್ಯುಲೆನ್ಸ್ ಮಾಡಿರುವಂಥ ಉದ್ದೇಶ ನೌಕಾಸೇನೆಯವ್ರಿಗೆ ಏನಾದರೂ ಅವಘಡ ಉಂಟಾದಾಗ ತುರ್ತಾಗಿ ಅವರಿಗೆ ಚಿಕಿತ್ಸೆಗೆ ಸ್ಪಂದಿಸುವಂಥದ್ದು, ಅವರನ್ನು ಸಡನ್ ಆಗಿ ಒಂದು ಸುರಕ್ಷಿತವಾದ ಸ್ಥಳಕ್ಕೆ ಆಸ್ಪತ್ರೆಗೆ ರವಾನೆ ಮಾಡಲು ಸಾಕಷ್ಟು ಹೆಲ್ಪ್ ಆಗುತ್ತೆ. ನಮ್ಮ ಸ್ವದೇಶಿ ನಿರ್ಮಿತ ಇದು ಏನೊಂದು ಏರ್ ಆಂಬ್ಯುಲೆನ್ಸ್ ಆಗಿರುವಂಥದ್ದು ಮುಂದಿನ ವರ್ಷದಿಂದ ಇದು ಭಾರತೀಯ ಸೇನೆಗೆ ಒಂದು ಲಭ್ಯವಾಗಲಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮೋಹನ್ ಜೊತೆ ಮಂಜುನಾಥ್, TV5 ಬೆಂಗಳೂರು.